ಅನ್ಯಾಯವೂ ಇಲ್ಲ, ಏನು ಕೆಟ್ಟದ್ದು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿಲ್ಲ. ಬಹಳ ಸಂತೋಷ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರೋರು ನೀವೇ. ಬಹಳ ಚೆನ್ನಾಗಿ ಬಹಳ ಸುಖವನ್ನು ಅನುಭವಿಸಬೇಕಾದ್ರೆ ಮನೆಯಲ್ಲಿ ತಂದೆ ತಾಯಿಗಳು ನೀವು ಕುಣಿದಾಡ್ತಿರೋದನ್ನು ನೋಡಿ ಹೇಗೆ ಅನುಭವಿಸ್ತಿದ್ರೋ ಹಾಗೆ ನಮಗೂ ಶಿಕ್ಷಕರು ಕೂಡ ನಿಮ್ಮನ್ನೆಲ್ಲ ನೋಡಿದರೆ ಎಷ್ಟು ಚಿಕ್ಕ ಪುಟ್ಟ ಮಕ್ಕಳಿಗೂ ಎಷ್ಟೆಲ್ಲ ಜ್ಞಾನ ಕಲ್ತ್ಕೋಬೇಕು ಅಂತ ಆಸೆ ಇದೆ. ಶಾಲೆಗೆ ಬರ್ತಾ ಇದೆ ಅಂತ ನನಗೆ ತುಂಬ ಸಂತೋಷವಾಗುತ್ತೆ. ಈ ಪ್ರಪಂಚ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ನೀವು ಒಂದು ದಾರಿಯಲ್ಲಿ ಹೋದರೆ ಅಲ್ಲೇನಾದರೂ ಗಾರ್ಡನ್ ಇದ್ದರೆ ಕೆಂಪು ಬಣ್ಣದ್ದು ಹೂವು ಬಿಳಿ ಬಣ್ಣದ ಹೂವು ಕಾಣುತ್ತೆ, ಹಸಿರು ಎಲೆಗಳು ಕಾಣುತ್ತೆ. ಎಲ್ಲವೂ ಇಂಥದ್ದು ಲಕ್ಷಾಂತರ ಋಷಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈ ಭೂಮಿ. ಈ ಭೂಮಿಯಲ್ಲಿ ಆಗ್ತಿರ್ತಕ್ಕಂಥದ್ದನ್ನು ನೋಡೋದಕ್ಕೆ ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ ಇರೋ ಹಾಗೆ ಪ್ರಜೆಗಳೆಲ್ಲರೂ ಕೂಡ ಕರೆಕ್ಟಾಗಿ ಯಾವುದನ್ನು ನಾಶ ಮಾಡಿದಾಗೆ ಎಲ್ಲವನ್ನೂ ಬೆಳೆಸ್ಕೊಂಡು ಮುಂದೆ ಹೋದರೆ ಈ ಪ್ರಪಂಚಕ್ಕಿಂತ ಬಹಳ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಇಲ್ಲೇ ಕಿಟಕಿಗಳಿಗೆ ನೋಡಿದರೆ ಬಿಳಿ ಹೂ ಕಾಣುತ್ತೆ, ಹಸಿರು ಎಲೆಗಳು ಕಾಣುತ್ತೆ, ಕೆಂಪಿಗಿರ್ತಕ್ಕಂಥದ್ದು ಹೂವು ಕಾಣುತ್ತೆ. ಎಷ್ಟು ವಿವಿಧವಾಗಿರ್ತಕ್ಕಂಥ ಎಷ್ಟೊಂದು ವಿಷಯಗಳಿಗೆ ನೀವು ಕಲ್ತ್ಕೋಬಹುದು. ಸುಮ್ಮನೆ ಸುತ್ತಮುತ್ತಲು ಸುಮ್ಮನೆ ನಿಂತ್ಕೊಂಡು ಆಚೆ ಕಡೆ ಒಂದು ಫೀಲ್ಡಲ್ಲಿ ನೋಡಿದರೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ, ನದಿಯಲ್ಲಿ ಹರಿತಿರ್ತಕ್ಕಂಥ ನೀರು ಎಲ್ಲವೂ ನನಗೆ ಈಗಲೂ ನಮ್ಗೆ ಆಶ್ಚರ್ಯ ಹೋಗುತ್ತೆ. ಹೇಗಪ್ಪ ಇದೆಲ್ಲ ನಮಗೆ ಬಂತು, ಅದೆಲ್ಲ ಇದ್ದಿದ್ದು ನಮ್ಮ ಜೀವನ ಏನಾಗ್ತಿತ್ತು. ನೀವು ಒಂದು ನದಿ ಹತ್ರ ಹೋಗ್ಬಿಟ್ಟು ಭಾಳ ಸಂತೋಷ ಪಡ್ತಿರೋ ಇಲ್ಲೋ, ನೀವು ಗೊತ್ತಿರೋ ಇಲ್ಲೋ ಹೋಗ್ತಿದ್ದೆ ನೀರು ನದಿ ನೀರು ಅಂತ. ಈಗ ಯಾವ್ದಾದ್ರು ಹೂವನ್ನು ನೋಡಿದ್ರೆ ನಿಮ್ಗೆ ಸಂತೋಷ ಆಗುತ್ತಾ ಇಲ್ಲೋ? ಆಗುತ್ತಾ ಇಲ್ಲೋ ನಿಮಗೆಲ್ಲ ಸಂತೋಷ ಹೂವನ್ನು ನೋಡಿದ್ರು ಕೂಡ. ಹಾಗೆ ನೀವು ದೇವರು ನಮ್ಮನ್ನು ಭೂಮಿ ಮೇಲೆ ಹುಟ್ಟಿಸಿದ ಮೇಲೆ ಅದನ್ನು ಮಾಡ್ತಿರ್ತಕ್ಕಂಥ ಮಹತ್ತರವಾದಂಥ ಕೆಲಸಗಳು ಏನೇನಿದೆ ಅಂತ ಯೋಚನೆ ಮಾಡ್ತಾರೆ. ಸೂರ್ಯ ನೋಡಿದರೆ ಎಲ್ಲಿಂದ ಬಂತು ಬೆಳಕು? ನಾವು ನೇವು ಹಾಕಬೇಕಾದ್ರೆ ಲ್ಯಾಬ್ ಕಟ್ಟಬೇಕಾದ್ರೆ ಕಷ್ಟಪಟ್ಟು ಒಂದು ಬಲ್ಬ್ ತಗೊಂಡು ಇದು ಮಾಡಬೇಕಾದ್ರೆ ಕಷ್ಟಪಡ್ತೀವಲ್ಲ. ಭೂಮಿಗೆ ಎಲ್ಲ ಪೂರ್ತಿಯಾಗಿ ಬೆಳಕು ಕೊಡ್ತಕ್ಕಂಥ ಒಂದು ಅತ್ಯದ್ಭುತವಾದ ಸೂರ್ಯ ಅನ್ನೋದನ್ನು ಏನು ಅಂತ ಯೋಚನೆ ಮಾಡೋದು. ಇಷ್ಟು ಬೆಳಕು ಶಾಖ ಹೇಗಪ್ಪ ಬರುತ್ತೆ? ಅದು ಏನು ಒಂದು ರೂಮ್ಗ, ಒಂದು ಟೌನ್ಗ, ಒಂದು ಹಳ್ಳಿಗ, ಓಲ್ ವಿಶ್ವಕ್ಕೆ ಬರ್ತಕ್ಕಂಥ ಶಕ್ತಿ ಸೂರ್ಯ. ಇವೆಲ್ಲ ನೀವು ಯೋಚನೆ ಮಾಡಬೇಕು. ನಾವು ಹುಟ್ಟಿರ್ತಕ್ಕಂಥ ಭೂಮಿ ಎಂಥದ್ದು ಅಂದರೆ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಇದರಿಂದ ಕಲ್ತ್ಕೋಬಹುದು. ದೇವರು ಅಂದರೆ ಸುಮ್ಮನೆ ವಿಗ್ರಹಗಳೆಲ್ಲ ಇದೆಲ್ಲ. ಅದನ್ನ ವಿಗ್ರಹ ಪೂಜೆ ಮಾಡೋದು ಏನಂದ್ರೆ ದೇವರು ಅನ್ನೋದಕ್ಕೆ ನೀನು ಇದೆಲ್ಲ ಮಾಡಿದೆಯಲ್ಲಪ್ಪ ಅಂತಕ್ಕಂಥದ್ದು ಒಂದು ವಿಗ್ರಹ ನೋಡಿದ್ರೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ದೇವರು ಅನ್ನೋ ವಿಗ್ರಹ ಇಟ್ಕೊಂಡಿದ್ದೀವಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕ್ರಿಯೇಷನ್ಸ್ ಒಂದೊಂದನ್ನು ನೋಡ್ತಾ ಹೋದ್ರೆ ಈಗಲೂ ನಮಗೆ ಬಹಳ ಆಸಕ್ತಿ. ಹೂವಿನ ತೋಟಕ್ಕೆ ಹೋದ್ರೆ ನೀವು ಬಹಳ ಸಂತೋಷವಾಗಿರ್ತೀರೋ ಇನ್ನು? ಹಕ್ಕಿಗಳು ಹಾಕ್ತಿದ್ರೆ ಸಂತೋಷವಾಗಿರ್ತಾ ಇನ್ನು? ಏನು ಅವುಗಳನ್ನೆಲ್ಲ ತಿಳ್ಕೊಂಡೇ ಮನುಷ್ಯ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹಕ್ಕಿ ಹಾರ ನೋಡದೆ ಇದ್ರೆ ವಿಮಾನ ಬರ್ತಿತ್ತು, ವಿಮಾನವೇ ಬರ್ತಿರಲಿಲ್ಲ. ಗಾಡಿಯಲ್ಲಿ ಒಂದು ಗಿಡದಿಂದ ಇನ್ನೊಂದು ಕಡೆಗೆ ಹಾರಲು, ಒಂದು ಕಡೆಯಿಂದ ಒಂದು ಕಡೆಗೆ ಹಕ್ಕಿಗಳು ಹೋಗ್ತಿರೋದು ನೋಡಿ ವಿಜ್ಞಾನಿಗಳು ಯಾರೋ ಹೀಗೆ ನಾವು ಹಾರಬೇಕಾಗುತ್ತಾ ಅಂತ ಹೇಳ್ಬಿಟ್ಟೆ ಆ ವಿಮಾನ ಇದೆಲ್ಲ ಬಂದಿದೆ. ಒಂದು ವಿಷಯ ನಾವು ತಿಳ್ಕೋಬೇಕಾದ್ರೆ ಅಂದ್ರೆ ಸೂರ್ಯ ಎಲ್ಲವಂತಪ್ಪ ಈ ಶಕ್ತಿ ಈ ಬೆಳಕೊಡುತ್ತೆ. ಎಷ್ಟು ಬೆಳಕು ಕೊಡುತ್ತೆ ಭೂಮಿ ಮೇಲೆ. ಎಲ್ಲರೂ ಬದುಕಿರೋದು ಒಂದು ಸೊಳ್ಳೆಯಿಂದ ಹಿಡಿದು ಆನೆಯವರೆಗೂ ಕೂಡ ಆ ಸೂರ್ಯನ ಎಂದಿದ್ರೆ